ಭಾಗ್ಯನಗರದ ಸಿಟಿ ಬಸ್ ನಿಲ್ದಾಣದಿಂದ ಜಗತ್ ವೃತ್ತದವರೆಗಿನ ರಸ್ತೆ ಕಾಮಗಾರಿ ಗುತ್ತಿಗೆದಾರರು ಸಂಪೂರ್ಣವಾಗಿ ಕಳಪೆ ಮಟ್ಟದ ರಸ್ತೆ ನಿರ್ಮಿಸಿದ್ದಾರೆ ಎಂದು ಕನ್ನಡ ಪರ ಹೋರಾಟಗಾರ ಸಂದೀಪ್ ಭರಣಿ ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರ ಕಳೆದ ವರ್ಷ ನಗರದಲ್ಲಿ ಗ್ರಾಮೀಣ ಜನರಿಗೆ ಅನುಕೂಲವಾಗಲೆಂದು ಗ್ರಾಮಾಂತರ ಮತ್ತು ನಗರ ಸಾರಿಗೆ ಬಸ್ ನಿಲ್ದಾಣ ನಿರ್ಮಾಣ ಮಾಡಿ ಉದ್ಘಾಟನೆ ಸಹ ಮಾಡಿತ್ತು. ಆದರೆ ಸಾರಿಗೆ ಬಸ್ಗಳು ಜಗತ್ ವೃತ್ತದಿಂದ ಬಸ್ ನಿಲ್ದಾಣ ಹೋಗುವ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು, ಗ್ರಾಮೀಣ ಜನ ತಗ್ಗು ಗುಂಡಿಗಳಿಂದ ಧೂಳುಯಿಂದ ಬೇಸತ್ತು ಹೋಗಿದ್ರು. ವಿಷಯ ತಿಳಿದ ಕೂಡಲೇ ಜಿಲ್ಲಾ ಉಸ್ತುವಾರಿ ಪ್ರಿಯಾಂಕಾ ಖರ್ಗೆ ಸಂಬಂಧಪಟ್ಟ ಇಲಾಖೆಗೆ ಸೂಚನೆ ಸಹ ನೀಡಿದ್ರು. ನಂತರ ಲೋಕೋಪಯೋಗಿ ಇಲಾಖೆ 2 ವರದಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಅನುದಾನ ಬೇಡಿಕೆ ಇಟ್ಟಿತ್ತು. ಅದರಂತೆ ರಸ್ತೆ ಕಾಮಗಾರಿ ಸಹ ಪ್ರಾರಂಭವಾಯಿತು. ಆದರೆ ಸಂಬಂಧಪಟ್ಟ ಗುತ್ತಿಗೆದಾರರು ಗುಣಮಟ್ಟದ ರಸ್ತೆ ನಿರ್ಮಿಸುವಲ್ಲಿ ವಿಫಲರಾಗಿದ್ದು, ಕೂಡಲೇ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಇನ್ನು ಸರ್ಕಾರದಿಂದ ಬಂದ ಭರ್ಪೂರ ಅನುದಾನ ಎಲ್ಲಿ ಹೋಯಿತು? ಇಂತಹ ಕಳಪೆ ಮಟ್ಟದ ರಸ್ತೆ ನಿರ್ಮಾಣ ಮಾಡಿ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಗುತ್ತಿಗೆದಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲೇಬೇಕು, ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಸಂದೀಪ್ ಭರಣಿ ಎಚ್ಚರಿಕೆ ನೀಡಿದ್ದಾರೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಎಚ್ಚೆತ್ತು ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳುತ್ತಾರಾ ಎಂದು ಕಾದು ನೋಡಬೇಕಿದೆ. ವರದಿ ಪವನ್ ಕುಲಕರ್ಣಿ. ಹೃದಯ ಭಾಗದಲ್ಲಿ ಇರತಕ್ಕಂಥ ಜಗತ್ ವೃತ್ತದಿಂದ ಏನು ಸಿಟಿ ಬಸ್ ಸ್ಟ್ಯಾಂಡ್ ಬಸ್ ನಿಲ್ದಾಣದವರೆಗೆ ಈ ಸಿಸಿ ರಸ್ತೆ ಕಾಮಗಾರಿಯನ್ನು ಸಂಪೂರ್ಣ ಕಳಪೆ ಮಟ್ಟದ ಕಾಮಗಾರಿಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಕಳಪೆ ಮಟ್ಟದ ಕಾಮಗಾರಿಯ ವಿರುದ್ಧ ಏನಪ್ಪ ಅಂತಂದರೆ ಜನವರಿ 1ನೇ ತಾರೀಕು ಸಂಬಂಧಪಟ್ಟ ಅಧಿಕಾರಿ PWD ಇಲಾಖೆಗೆ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗೆ ಏನಪ್ಪ ಅಂದ್ರೆ ನಾವು ಈ ರಸ್ತೆ ಕಾಮಗಾರಿ ಕಳಪೆ ಮಟ್ಟದ ವಿರುದ್ಧ ಏನಪ್ಪ ಅಂದ್ರೆ ಕ್ರಮ ಕೈಗೊಳ್ಳಬೇಕಂತ ನಾವು ಸಂಘಟನೆ ವತಿಯಿಂದ ಅರ್ಜಿ ಕೂಡ ಕೊಟ್ಟಿದ್ದೇವೆ. ಆದರೂ ಕೂಡ ಯಾವುದೇ ಒಂದು ಈ ನಮ್ಮ ಏನಪ್ಪ ಅಂದ್ರೆ ರಾಜರೋಷವಾಗಿ ಏನಪ್ಪ ಅಂದ್ರೆ ರಸ್ತೆ ಕಾಮಗಾರಿ ಏನಪ್ಪ ಅಂತಾರೆ ತಡೆ ಹಿಡಿದು ಏನಪ್ಪ ಅಂದ್ರೆ ಕಾಮಗಾರಿ ಚಾಲೂ ಮಾಡಿದ್ದಾರೆ. ಇದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಈ ರಸ್ತೆನೇ ಹೋಗ್ತಾ ಇದೆ. ಇಲ್ಲಿ ಯಾವುದೇ ತಳಗಡೆ ರಾಡ್ ಹಾಕ್ದೇನೆ ಏನಪ್ಪ ಅಂದ್ರೆ ಸುಮ್ಮೊಂದು ಪ್ಲಾಸ್ಟಿಕ್ ಕವರ್ ಹಾಕಿ ಅದ್ರ ಮೇಲೆ ಸಿಸಿ ರಸ್ತೆ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವು ಖಂಡನೆ ಮಾಡ್ತಾ ಇದ್ದೇವೆ. ಮಿಕ್ಸಣೆ ಮಾಡಿ ಏನಪ್ಪ ಅಂದ್ರೆ ಇಲ್ಲೇ ಹಾಕುವಂಥ ಕೆಲಸ ಮಾಡ್ಬೇಕು ಸರ್. ಇವ್ರು ಯಾವುದೋ ಒಂದು ಸಂಬಂಧಪಟ್ಟ ಒಂದೇನೋ ಏಜೆನ್ಸಿಗಳು ಅಂತವ ಕಾಂಟ್ರಾಕ್ಟರ್ಗಳು ಹೋಗಿ ಅವ್ರ ಹತ್ರ ಏನಪ್ಪ ಅಂದ್ರೆ ಕಮಿಷನ್ ಆಮಿಷಗೋಸ್ಕರ ಏನಪ್ಪ ಅಂದ್ರೆ ಯಾವುದು ಕ್ವಾಲಿಟಿ ಸಿಮೆಂಟ್ ಹಾಕ್ತಾರೋ ಗೊತ್ತಿಲ್ಲ ಸರ್, ಯಾವ ಕಂಪ್ನಿ ಹಾಕ್ತಾರೋ ಗೊತ್ತಿಲ್ಲ, ಅಲ್ಲಿ ಮಿಕ್ಸಣೆ ಮಾಡ್ಕೊಂಡ್ಬಂದು ಇಲ್ಲಿ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈ ಒಂದು ಮಾಮೂಲಿ ಒಂದು ಜಗತ್ ವೃತ್ತದಿಂದ ಇದು ಏನಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ 2 ರಿಂದ 3 ಕೋಟಿ ರೂಪಾಯಿ ಅಂದ್ರೆ ಸ್ಯಾಂಕ್ಷನ್ ಆಗಿದೆ ಸರ್. ಒಂದು ಯಾವುದೇ ಒಂದು ಸರ್ ನೇರವಾಗಿ ಕಾಣ್ತಾ ಇದೆ ಸರ್. 2 ಕೋಟಿ ರೂಪಾಯಿ ರಸ್ತೆನೇ ಇಲ್ಲ ಸರ್. ಏನೋ ಇದೊಂದು 40 ರಿಂದ 50 ಲಕ್ಷ ರೂಪಾಯಿ ರಸ್ತೆ ಕಾಣ್ತಾ ಇದೆ ಸರ್. 100ಕ್ಕೆ 100 ಸರ್. ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಇರ್ತಕ್ಕಂಥ ಎಲ್ಲ ಏನು ಕಾಂಟ್ರಾಕ್ಟರ್ಗಳಿದ್ದಾರೆ ಸರ್, ಇಲ್ಲಿ ಲೂಟಿ ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಸರ್. ಮತ್ತೇನಪ್ಪ ಒಂದು ವೇಳೆ ನಾಳೆ ಅಥವಾ ನಾಡಿದ್ದು ರಸ್ತೆ ಕಾಮಗಾರಿನೂ ತರತುರಿಯಲ್ಲಿ ನಿರ್ಮಾಣ ಮಾಡಿದರೆ ಮುಂಬರ್ತಕ್ಕಂಥ ದಿನ ನಾವು ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀವಿ. ಅವರು ಏನು ಹಾಕ್ತಕ್ಕಂಥ 2 ರಿಂದ 3 ಕೋಟಿ ರೂಪಾಯಿ ಬಂಡವಾಳ ಹಾಕುವಂಥ ದುಡ್ಡು ಏನಪ್ಪ ಅಂದ್ರೆ ನಾವು ತಡೆ ಹಿಡಿದು ನಾವು ಲೋಕಾಯುಕ್ತ